ನಶೆಯ ಗುಂಗಲ್ಲಿ ಇದ್ದಂತಹ ಯುವಕ ಯುವತಿಯರಿಗೆ ಶಾಕ್ ಅನ್ನ ನೀಡಲಾಗಿದೆ. ಬರ್ತ್ಡೇ ಹೆಸರಲ್ಲಿ ಮಿಡ್ ನೈಟ್ ನಲ್ಲಿ ರೇವ್ ಪಾರ್ಟಿಯನ್ನ ಮಾಡ್ತಾ ಇದ್ರು 25 ಯುವತಿಯರು, ಹಾಗೆ 100ಕ್ಕೂ ಹೆಚ್ಚು ಜನರು. ಈಗ ಸಿಸಿಬಿ ರೇಡ್ ಮಾಡಿದೆ, ಎಲ್ಲರೂ ಕೂಡ ಅಂಧರಾಗಿದ್ದಾರೆ. ನಶೆಯ ಗುಂಗಲ್ಲಿ ಇದ್ದಂತಹ ಯುವಕ ಯುವತಿಯರಿಗೆ ಶಾಕ್ ಅನ್ನ ನೀಡಲಾಗಿದೆ. ಬರ್ತ್ಡೇ ಹೆಸರಲ್ಲಿ ಮಿಡ್ ನೈಟ್ ನಲ್ಲಿ ರೇವ್ ಪಾರ್ಟಿಯನ್ನ ಮಾಡ್ತಾ ಇದ್ರು. ಅದರಲ್ಲಿ 25 ಯುವತಿಯರು, 100ಕ್ಕೂ ಹೆಚ್ಚು ಜನರ ಮೇಲೆ ಸಿಸಿಬಿ ರೇಡ್ ಅನ್ನ ಮಾಡಿರುವಂತದ್ದು. ಅವಧಿಗೂ ಮೀರಿ ಪಾರ್ಟಿಯಲ್ಲಿ ಟೆಕ್ಕಿಗಳು ಸೇರ್ಕೊಂಡಿದ್ರು. ಸಿಸಿಬಿ ರೇಡ್ ಅನ್ನ ಮಾಡಿದೆ. ನಶೆಯಲ್ಲಿ ಇದ್ದಂತ ಯುವಕ ಯುವತಿಯರಿಗೆ ಶಾಕ್ ಅನ್ನ ನೀಡಿದೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ, ಯಾವುದೇ ಕಾರಣಕ್ಕೂ ಕೂಡ ಮಿಡ್ ನೈಟ್ ಅಲ್ಲಿ ಅವಧಿಗೂ ಮೀರಿ ಪಾರ್ಟಿಗಳನ್ನ ಮಾಡೋ ಹಾಗಿಲ್ಲ. ಒಂದು ವೇಳೆ ಏನಾದರೂ ಅವಧಿಗೂ ಮೀರಿ ಮಿಡ್ ನೈಟ್ ಪಾರ್ಟಿ ಮಾಡಿದ್ರೆ ಅವರ ಮೇಲೆ ರೇಡ್ ಆಗುತ್ತೆ ಅಂತ ಗೊತ್ತಿತ್ತು. ಬಟ್ ಇಲ್ಲಿ ಎಂಥ ಜಾಣ್ಮೆಯನ್ನ ಯೂಸ್ ಮಾಡಿದ್ದಾರೆ ಅಂತಂದ್ರೆ, ಬರ್ತ್ಡೇ ಅನ್ನೋ ಹೆಸರಲ್ಲಿ ಮಿಡ್ ನೈಟ್ ನಲ್ಲಿ ರೇವ್ ಪಾರ್ಟಿ ಮಾಡಿದ್ದಾರೆ. ಹಾಗಾಗಿ ತಗಲಾಕೊಂಡಿದ್ದಾರೆ 25 ಯುವತಿಯರು, ಹಾಗೆ 100ಕ್ಕೂ ಹೆಚ್ಚು ಜನರು. ಟೋಟಲ್ 100ಕ್ಕೂ ಹೆಚ್ಚು ಜನರನ್ನ ಸಿಸಿಬಿ ರೇಡ್ ಮಾಡಿರುವಂತದ್ದು. ಹಾಗಾದ್ರೆ ಎಲ್ಲಾಯ್ತು ಇದು? ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಮೇಲೆ ಸಿಸಿಬಿ ದಾಳಿಯನ್ನ ಮಾಡಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಜಿಆರ್ ಫಾರ್ಮ್ ಹೌಸ್ ಮೇಲೆ ದಾಳಿಯನ್ನ ನಡೆಸಿರುವಂತದ್ದು. ಪಾರ್ಟಿಯಲ್ಲಿ ಮಾದಕ ವಸ್ತು ಸೇರಿದಂತೆ ಎಂಡಿಎಂಎ, ಕೊಕೇನ್, ಮಾದಕ ವಸ್ತುಗಳನ್ನ ಸೀಸ್ ಮಾಡಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಮಿಡ್ ನೈಟ್ ನಲ್ಲಿ ರೇವ್ ಪಾರ್ಟಿ, ನಶೆಯಲ್ಲಿ ಇದ್ದವರಿಗೆ ಚಳಿಯನ್ನ ಬಿಡಿಸಿದೆ ಸಿಸಿಬಿ. ಎಲೆಕ್ಟ್ರಾನಿಕ್ ಸಿಟಿಯ ಜಿಆರ್ ಫಾರ್ಮ್ ಹೌಸ್ ಮೇಲೆ ರೇಡ್ ಅನ್ನ ಮಾಡಲಾಗಿದೆ. ಮಾದಕ ವಸ್ತು ಸೇರಿದಂತೆ ಎಂಡಿಎಂಎ, ಕೊಕೇನ್ ಪಾರ್ಟಿಯಲ್ಲಿ ಪತ್ತೆಯಾಗಿದೆ. ಆಂಧ್ರ, ಬೆಂಗಳೂರಿನ 100ಕ್ಕೂ ಹೆಚ್ಚು ಜನರು, ಹಾಗೆ ತೆಲುಗು ಸಿರಿರಂಗದ ಕಿರುತೆರೆ ನಟ ನಟಿಯರು ಕೂಡ ನಶೆಯಲ್ಲಿ ತೇಲಾಡ್ತಾ ಇದ್ರು. 50ಕ್ಕೂ ಹೆಚ್ಚು ಜನರನ್ನ ವಶಕ್ಕೆ ಪಡ್ಕೊಂಡಿದೆ ಸಿಸಿಬಿ. ಪಾರ್ಟಿಯಲ್ಲಿ ಬೆಂಜ್ ಕಾರ್ನಲ್ಲಿ ಆಂಧ್ರ ಎಂಎಲ್ಎ ಪಾಸ್ ಕೂಡ ಪತ್ತೆ ಆಗಿದೆ. ಈಗ ಆ ಪಾಸ್ ಪತ್ತೆಯ ಶೋಧ ಕಾರ್ಯವನ್ನು ಕೂಡ ಮುಂದುವರೆಸಿದ್ದಾರೆ. ಮಿಡ್ ನೈಟ್ ರೇವ್ ಪಾರ್ಟಿ, ಬೆಂಜ್ ಕಾರ್ನಲ್ಲಿ ಆಂಧ್ರ ಎಂಎಲ್ಎ ಪಾಸ್ ಕೂಡ ಪತ್ತೆಯಾಗಿದೆ. ಎಂಎಲ್ಎ ಕಾಕನಿ ಗೋವರ್ಧನ ರೆಡ್ಡಿ ಹೆಸರಿನ ಪಾಸ್ ಪತ್ತೆ ಆಗಿರುವಂತದ್ದು. ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಈಗಾಗಲೇ ಮಿಡ್ ನೈಟ್ ರೇವ್ ಪಾರ್ಟಿ ಮೇಲೆ ಸಿಸಿಬಿ ಭರ್ಜರಿಯಾಗಿ ರೇಡ್ ಅನ್ನ ಮಾಡಿದೆ. ಎಲೆಕ್ಟ್ರಾನಿಕ್ ಸಿಟಿ ಹೊರಭಾಗದಲ್ಲಿ ನಡೀತಾ ಇದ್ದಂತಹ ರೇವ್ ಪಾರ್ಟಿ ಇದು. ಅವಧಿಗೆ ಮೀರಿ ಟೆಕ್ಕಿಗಳು ಸೇರಿದಂತೆ 100ಕ್ಕೂ ಹೆಚ್ಚು ಮಂದಿಯನ್ನ ಈಗಾಗಲೇ ವಶಕ್ಕೆ ಪಡೆಯಲಾಗಿದೆ. ಬೆಂಜ್ ಕಾರ್ನಲ್ಲಿ ಏನು ಪಾಸ್ ಪತ್ತೆಯಾಗಿದೆ ತೆಲುಗು ಎಂಎಲ್ಎ. ಹಾಗಾಗಿ ಕುತೂಹಲ ಕೆರಳಿಸ್ತಾ ಇದೆ ಈ ಪ್ರಕರಣ. ಗಮನಿಸ್ತಾ ಇದ್ದೀರಾ ದೃಶ್ಯಗಳನ್ನ. ಮಾದಕ ವಸ್ತು ಜೊತೆ ನಟಿ, ಮಾಡೆಲ್ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಈಗಾಗಲೇ ಎಂಡಿಎಂಎ ಸೇರಿದಂತೆ ಮಾದಕ ವಸ್ತುಗಳನ್ನು ಕೂಡ ಅಧಿಕಾರಿಗಳು ಸೀಸ್ ಮಾಡಿರುವಂತದ್ದು.
ಎಸ್ ಗಮನಿಸ್ತಾ ಇದ್ದೀರಾ, ರೇವ್ ಪಾರ್ಟಿಯಲ್ಲಿ ತೆಲುಗು ನಟ ನಟಿಯರು ಕೂಡ ಭಾಗಿಯಾಗಿರುವ ಬಗ್ಗೆಯೂ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಆಂಟಿ ನಾರ್ಕೋಟಿಕ್ಸ್ ವಿಭಾಗದ ಅಧಿಕಾರಿಗಳಿಂದ ದಾಳಿಯನ್ನ ನಡೆಸಲಾಗಿರುವಂತದ್ದು. ತಡರಾತ್ರಿ 2 ಗಂಟೆ ದಾಟಿದ್ರೂ ಕೂಡ ರೇವ್ ಪಾರ್ಟಿಯನ್ನ ನಡೆಸಲಾಗಿದೆ. ಬೇಸಿಕ್ ಕಾಮನ್ ಸೆನ್ಸ್ ಅನ್ನೋದಿಲ್ಲ. 2 ಗಂಟೆ ಆದ್ರೂ ಕೂಡ ಅವಧಿಗೂ ಮೀರಿ ಪಾರ್ಟಿಯನ್ನ ಮಾಡಿದ್ದಾರೆ. ಅವಧಿ ಮೀರಿ ಪಾರ್ಟಿ ಮಾಡಿದ್ದೂ ಅಲ್ಲದೆ ಪಾರ್ಟಿಯಲ್ಲಿ ಡ್ರಗ್ಸ್ ಕೂಡ ಪತ್ತೆಯಾಗಿದೆ. ಆಂಟಿ ನಾರ್ಕೋಟಿಕ್ಸ್ ವಿಭಾಗದ ಅಧಿಕಾರಿಗಳಿಂದ ಭರ್ಜರಿಯಾಗಿ ದಾಳಿ ಮಾಡಲಾಗಿದೆ. ತಡರಾತ್ರಿ 2 ಗಂಟೆ ದಾಟಿದ್ರೂ ಕೂಡ ರೇವ್ ಪಾರ್ಟಿಯನ್ನ ಮಾಡಲಾಗ್ತಾ ಇತ್ತು. ಸಿಸಿಬಿ ಅಧಿಕಾರಿಗಳು ಕೂಡ ಒಳ್ಳೆ ಚಾಲಾಕಿತನವನ್ನ ಮೆರೆದಿದ್ದಾರೆ. ಬರೋಬ್ಬರಿ 100ಕ್ಕೂ ಹೆಚ್ಚು ಜನರ ಮೇಲೆ ದಾಳಿಯನ್ನ ನಡೆಸಲಾಗಿರುವಂತದ್ದು. ನಶೆಯಲ್ಲಿದ್ದವರಿಗೇನೆ ಚಳಿಯನ್ನ ಬಿಡಿಸಿದ್ದಾರೆ ಅಧಿಕಾರಿಗಳು. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕ್ರೈಮ್ ರಿಪೋರ್ಟರ್ ವೆಂಕಟೇಶ್. ಫೋನ್ ಸಂಪರ್ಕದಿಂದ ಜಾಯ್ನ್ ಆಗ್ತಿದ್ದಾರೆ. ಎಸ್ ವೆಂಕಟೇಶ್, ಬರ್ತ್ಡೇ ಹೆಸರಲ್ಲಿ ಡ್ರಗ್ಸ್ ಸೇವನೆಗೆ ಪಾರ್ಟಿ ಮಾಡಿದ್ರ? ಅದರಲ್ಲೂ ಮುಖ್ಯವಾಗಿ ನಟ ನಟಿಯರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಏನ್ ಹೇಳ್ತೀರಿ? ಚಂದ್ರಕಲಾ, ಏನು ಬೆಂಗಳೂರು ಸಿಟಿ ಒಳಗಡೆ ಏನಿಂತಹ ಪಾರ್ಟಿಗಳನ್ನ ಆಯೋಜನೆ ಮಾಡ್ತಾ ಇರ್ತಾರೆ, ಇಂತಹ ಸಂದರ್ಭದಲ್ಲಿ ಪೊಲೀಸರು ದಾಳಿ ಮಾಡುವಂತ ವೇಳೆಯಲ್ಲಿ ಅವರು ಈ ಒಂದು ಕೆಲಸಕ್ಕೆ ಸ್ಟಾಪ್ ಅನ್ನು ಹಾಕಿರುವಂತದ್ದು. ಈಗ ಅವರು ಆಯ್ಕೆ ಮಾಡ್ಕೊಂಡಿರುವಂತದ್ದು ನಗರದ ಹೊರಭಾಗಗಳಲ್ಲಿ. ಕಳೆದ ಕೆಲವು ವರ್ಷಗಳ ಹಿಂದೆ ಕೂಡ ಸಿನಿಮಾ ರಂಗದ ದೊಡ್ಡ ದೊಡ್ಡ ನಟ ನಟಿಯರೆಲ್ಲ ಸೇರಿ ಒಂದು ಪಾರ್ಟಿಯನ್ನ ಮಾಡುವಂತಹ ವೇಳೆಯಲ್ಲಿ ಕೂಡ ಏನೋ ಒಂದು ರೇಡ್ ಅನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಸಾಕಷ್ಟು ಜನ ಸಿನಿ ರಂಗದ ಆಕ್ಟ್ರೆಸ್ ಎಲ್ಲ ಹಾಕಾಗ್ತಾರೆ. ತದನಂತರ ಈಗ ಮತ್ತೆ ಏನು ಎಲೆಕ್ಟ್ರಾನಿಕ್ ಸಿಟಿ ಸಮೀಪದ ಒಂದು ಸಿಂಗೇನಗ್ರಹ ಅಂತ ಏನಿದೆ, ಸೊ ಆ ಒಂದು ಹಳ್ಳಿಯ ಪಕ್ಕದಲ್ಲಿರುವಂತಹ ಒಂದು ರೆಸಾರ್ಟ್ ನಲ್ಲಿ ಒಂದು ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ. ಈ ಒಂದು ರೇವ್ ಪಾರ್ಟಿಯನ್ನ ಆಯೋಜನೆ ಮಾಡೋದು ಕಾನೂನು ಬಾಹಿರ ಅಂತ ಹೇಳಿ ಗೊತ್ತಿದ್ರು ಕೂಡ ಇಂತಹ ಪಾರ್ಟಿಗಳನ್ನ ಆಯೋಜನೆ ಮಾಡಿದ್ದಾರೆ. ಸೊ ನಿನ್ನೆ ಸನ್ಸೆಟ್ ಟು ಸನ್ ರೈಸ್ ಅನ್ನುವಂತಹ ಒಂದು ಹೆಸರಿನಲ್ಲಿ ಸೊ ಈ ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿರುವಂತದ್ದು. ಪಾರ್ಟಿಯಲ್ಲಿ ನಾವು ತೆಲುಗು ಸಿನಿಮಾ ರಂಗದ ಬಹುತೇಕ ಎಲ್ಲ ಸಿನಿ ರಂಗದ ಒಂದು ಸೀರಿಯಲ್ ಆರ್ಟಿಸ್ಟ್ ಗಳೇನಿದ್ದಾರೆ ಅವರು ಆಗಿರಬಹುದು, ಮತ್ತೆ ಡಬ್ಬಿಂಗ್ ಆರ್ಟಿಸ್ಟ್ಗಳು ಸೇರಿದಂತೆ ಬಹಳಷ್ಟು ಜನ ಕೂಡ ಈ ಒಂದು ಪಾರ್ಟಿಯಲ್ಲಿ ಆಯೋಜನೆಯನ್ನ ಮಾಡಿರುವಂತಹ ಪಾರ್ಟಿಯಲ್ಲಿ ಅವರು ಕೂಡ ಭಾಗಿಯಾಗಿದ್ದು ಅಂತ ಹೇಳಿ ಗೊತ್ತಾಗ್ತಿರುವಂತದ್ದು. ಸೊ ಈ ಒಂದು ಸ್ಥಳಕ್ಕೆ ಒಂದು ಖಚಿತ ಮಾಹಿತಿಯನ್ನ ಪಡೆದಂತಹ ಸಿಸಿಬಿಯ ನಾರ್ಕೋಟಿಕ್ಸ್ ಟೀಮ್ ಏನಿದೆ, ಸೊ ಇವರು ಒಂದು ದಾಳಿ ಮಾಡ್ತಾರೆ. ದಾಳಿ ಮಾಡಿದಂತ ವೇಳೆಯಲ್ಲಿ ಸುಮಾರು 50ಕ್ಕೂ ಹೆಚ್ಚು ಜನ ಒಂದು ಯುವತಿಯರು ಸಿಗ್ತಾರೆ. ಇಲ್ಲಿ ನಾವು ಗಮನಿಸ್ತಾ ಹೋಗೋದಾದ್ರೆ ಒಂದು ಐಷಾರಾಮಿ ಕಾರ್ಗಳಲ್ಲಿ ಬಂದಿದ್ದಂತಹ ಒಂದು ಯುವತಿಯರೇನಿದ್ದಾರೆ ಅವರು ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಒಂದು 50ಕ್ಕೂ ಹೆಚ್ಚು ಜನ ಯುವತಿಯರ ಜೊತೆಗೆ ಒಂದು 100 ಜನ ಬೆಂಗಳೂರು ಮೂಲದವರು ಮತ್ತೆ ಆಂಧ್ರದವರು ಇಬ್ರು ಸೇರಿ ಒಂದು 100 ಜನ ಯುವತಿಯರನ್ನ ಇಲ್ಲಿ ಒಂದು ಬ್ಲಾಕ್ ಮಾಡ್ತಾರೆ, ಅಂದ್ರೆ ಅವ್ರನ್ನ ವಶಕ್ಕೆ ಪಡಿತಾರೆ. ಸೊ ಪಾರ್ಟಿಯಲ್ಲಿ ಇಲ್ಲಿ ನಾವು ಗಮನಿಸ್ತಾ ಹೋದ್ರೆ MDMA ಮತ್ತು ಕೊಕೇನ್ ಹೆಚ್ಚಿನ ಪ್ರಮಾಣದಲ್ಲಿ ಸಿಕ್ಕಿರುವಂತದ್ದು. ಸೊ ಈ MDMA ಮತ್ತೆ ಕೊಕೇನ್ ಏನಿದೆ ಇದು ನಿಷೇಧಿತದಂತ ಒಂದು ವಸ್ತುಗಳಾಗಿರೋದ್ರಿಂದ ಇದನ್ನ ಸೇವನೆ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಕೂಡ ಬ್ಯಾನ್ ಮಾಡಿರುವಂತದ್ದು. ಆದ್ರೂ ಕೂಡ ಈ ಒಂದು ವಸ್ತುಗಳು ಪತ್ತೆಯಾಗಿದೆ. ಇದು ಬಹುತೇಕ ಈ ಒಂದು ಪಾರ್ಟಿ ಅಂದ್ರೆ ಬರ್ತ್ಡೇ ವಾಸು ಎನ್ನುವಂತ ಒಂದು ಬರ್ತ್ಡೇ ಪಾರ್ಟಿಗೆ ಅರೇಂಜ್ ಮಾಡಿದಂತಹ ಒಂದು ಪಾರ್ಟಿ ಅಂತ ಹೇಳುವಂತದ್ದು. ಈ ಪಾರ್ಟಿಯಲ್ಲಿ ಇಂತಹ ನಿಷೇಧಿತ ವಸ್ತುಗಳನ್ನ ಕೂಡ ಇಲ್ಲಿ ಹಂಚಿರೋದಂದ್ರೆ ತೆಗೆದುಕೊಂಡಿದ್ದಾರೆ ಅಂತ ಹೇಳಿ ಗೊತ್ತಾಗ್ತದೆ. ತಡರಾತ್ರಿ 2 ಗಂಟೆವರೆಗೂ ಕೂಡ ಪಾರ್ಟಿ ಮಾಡಿದ್ದಾರೆ. ಅಂದ್ರೆ ನಿನ್ನೆ ಸನ್ಸೆಟ್ ಟು ಸನ್ ರೈಸ್ ಅಂತ ಏನ್ ಹೇಳ್ತಾ ಇದ್ದಾರೆ, ಅಂದ್ರೆ ಸಂಜೆ 6 ಗಂಟೆಗೆ ಒಂದು ಪಾರ್ಟಿ ಶುರುವಾಗುತ್ತೆ. ಪಾರ್ಟಿ ಶುರುವಾದಂತ ವೇಳೆಯಲ್ಲಿ 6 ಗಂಟೆಯಿಂದ ಕೂಡ ಸಾಮಾನ್ಯವಾದಂತಹ ಒಂದು ಪಾರ್ಟಿಯನ್ನ ಮಾಡ್ತಾ ಇರ್ತಾರೆ. ಅಂದ್ರೆ ಮಧ್ಯರಾತ್ರಿ 2 ಗಂಟೆಗೆ ಸುಮಾರು ಈ ಒಂದು ಪಾರ್ಟಿ ಏನು ಒಂದು ಡ್ರಗ್ಸ್ ಅನ್ನ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡ್ತಾರೆ, ಹಂಚುವಂತ ಕೆಲಸವನ್ನು ಮಾಡ್ತಾರೆ. ಅದು 2 ಗಂಟೆಯಿಂದ ಕೂಡ ಇದು ಶುರುವಾಗುತ್ತೆ. ಬೆಳಗಿನ ಜಾವ 6 ಗಂಟೆವರೆಗೂ ಕೂಡ ಅಲ್ಲೇ ಒಂದು DJ ಅನ್ನ ಹಾಕುವಂತದ್ದು ಮತ್ತೆ ಸೌಂಡ್ ಮಾಡಿ ಪಾರ್ಟಿ ಡ್ಯಾನ್ಸ್ ಮಾಡುವಂತದ್ದು ಎಲ್ಲವನ್ನು ಮಾಡ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಸ್ಥಳೀಯರು ಕೂಡ ಒಂದು ಖಚಿತವಾದಂತ ಮಾಹಿತಿಯನ್ನ ಕೊಡ್ತಾರೆ ಸಿಸಿಬಿ ಅಧಿಕಾರಿಗಳಿಗೆ. ಆ ಟೈಮ್ ನಲ್ಲಿ ಅವರು ಕೂಡ ಒಂದು ರೇಡ್ ಅನ್ನು ಮಾಡ್ತಾರೆ. ರೇಡ್ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ಪಾರ್ಟಿ ಏನು ಈ ಒಂದು ಪಬ್ ಏನಿದೆ, ಸೊ ಅದು ಕಾನ್ಕಾರ್ಡ್ ಮಾಲೀಕ ಗೋಪಾಲ್ ರೆಡ್ಡಿ ಎಂಬವರ ಮಾಲೀಕತ್ವದ ಫಾರ್ಮ್ ಹೌಸ್ ಅಂತ ಹೇಳಿ ಗೊತ್ತಾಗ್ತದೆ. ಇವರು ಫಾರ್ಮ್ ಹೌಸ್ ನ ಮಾಲೀಕರು ಗೋಪಾಲ್ ರೆಡ್ಡಿ ಆಗಿದ್ರು ಕೂಡ ಈ ಒಂದು ವಾಸು ಅನ್ನೋರು ಏನಿದ್ದಾರೆ ಹೈದರಾಬಾದ್ ಮೂಲದ ವಾಸು, ಇವರು ಒಂದು ಬರ್ತ್ಡೇ ಪಾರ್ಟಿಯನ್ನ ಆಯೋಜನೆ ಮಾಡಿದ್ದಾರೆ. ಅಲ್ಲಿದ್ದಂತಹ ಒಂದು ಕಾರ್ನಲ್ಲಿ ಬೆನ್ಸ್ ಕಾರ್ನಲ್ಲಿ ಆಂಧ್ರ ಮೂಲದ ಒಂದು MLA ಏನಿದ್ದಾರೆ ಗೋವರ್ಧನ ರೆಡ್ಡಿ ಎಂಬುವರು, ಅವರ ಒಂದು ಹೆಸರಿನ ಒಂದು MLA ಪಾಸ್ ಕೂಡ ಅದರಲ್ಲಿ ಸಿಕ್ಕಿರುವಂತದ್ದು. ಸೊ ಇದು ಸಾಕಷ್ಟು ಒಂದು ಕುತೂಹಲಕ್ಕೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಅಂದ್ರೆ ಈ MLA ಅವರ ಕಾರ್ ಅಥವಾ MLA ಸಂಬಂಧಿಕರು ಯಾರಾದ್ರೂ ಬಂದಿದ್ರ ಅಥವಾ ಅವರ ಕಾರ್ ಪಾಸ್ ಏನಿದೆ ಅದನ್ನ ಬಳಸ್ಕೊಂಡು ಏನಾದ್ರು ಯಾರು
ಅಡ್ಡ ಹಾಕೋದಿಲ್ಲ ಅಥವಾ ಏನ್ ತೊಂದರೆ ಕೊಡೋದಿಲ್ಲ ಅನ್ನುವಂತ ಉದ್ದೇಶದಿಂದಾಗಿ ಆ ಒಂದು ಪಾಸನ್ನ ಪಡೆದುಕೊಂಡು ಬಂದಿದ್ರ ಅನ್ನೋದು ಕೂಡ ಗೊತ್ತಾಗ್ಬೇಕಾಗುತ್ತೆ. ಸೊ ಆ ಸಂದರ್ಭದಲ್ಲಿ ಒಂದು 15ಕ್ಕೆ ಹೆಚ್ಚು ಕಾರುಗಳು ಅಂದ್ರೆ ಐಷಾರಾಮಿ ಕಾರುಗಳು, ಮರ್ಸಿಡೀಸ್ ಬೆನ್ಸ್ ಆಗಿರ್ಬೋದು, ಜಾಗ್ವಾರ್, ಆಡಿ, ಈ ಎಲ್ಲಾ ಕಾರುಗಳು ಕೂಡ ಇಲ್ಲಿ ಒಂದು ಪಾರ್ಟಿಯಲ್ಲಿ ಮಾಡುವಂತ ಸಂದರ್ಭದಲ್ಲಿ ಪೊಲೀಸರು ರೇಡ್ ಮಾಡಿದಂತ ಟೈಮಲ್ಲಿ ಅಲ್ಲೇ ಕೂಡ ಇರುತ್ತೆ. ಆ ಕಾರ್ಗಳನ್ನು ಕೂಡ ಈಗ ವಶಕ್ಕೆ ಪಡೆಯುವಂತ ಕೆಲಸವನ್ನು ಮಾಡ್ತಾರೆ. ಸಂಜೆ 6 ಗಂಟೆಯಿಂದ ಕೂಡ ಈ ಒಂದು ಪಾರ್ಟಿ ಶುರುವಾಗ್ತಾ ಇರ್ತದೆ. ಸಂಬಂಧಪಟ್ಟಂತೆ ಏನು ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ನಲ್ಲಿ ಕೂಡ ಈಗ ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ. ಈಗ ಸಿಸಿಬಿ ಅಧಿಕಾರಿಗಳು ಮಾಡಿರುವಂತಹ ಈ ಒಂದು ಮಹತ್ತರವಾದಂತಹ ದಾಳಿಯಿಂದ ಸಾಕಷ್ಟು ಜನ ಸಿನಿ ರಂಗದ ಆರ್ಟಿಸ್ಟ್ ಗಳಾಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಎಲ್ಲರೂ ಕೂಡ ಲಾಕ್ ಆಗಿರುವಂತದ್ದು. ಸೊ ಸದ್ಯ ನಾರ್ಕೋಟಿಕ್ಸ್ ಸ್ನೀಪರ್ನ ಡಾಗ್ ಗಳಿಂದ ಕೂಡ ಒಂದು ಪರಿಶೀಲನೆ ಮಾಡ್ತಾ ಇರುವಂತದ್ದು. ಅಂದ್ರೆ ಕೇವಲ ನಾವು ನೋಡ್ತಾ ಹೋದ್ರೆ ಈ ಪಾರ್ಟಿಗಳಲ್ಲಿ ಮೇಲ್ನೋಟಕ್ಕೆ ಅದು ಅವರು ತೆಗೆದುಕೊಂಡಂತದ್ದು ಮತ್ತೆ ಟೇಬಲ್ ಮೇಲೆ ಇರುವಂತದ್ದು ಮತ್ತೆ ಅಲ್ಲಿದ್ದಂತ ವೇಳೆಯಲ್ಲಿ ಮಾತ್ರ ಸಿಗುತ್ತೆ. ಮತ್ತೆ ಅದನ್ನ ಎಲ್ಲಾದ್ರೂ ಬೇರೆ ಕಡೆ ವಸ್ತುಗಳನ್ನ ಹೈಡ್ ಮಾಡುವಂತ ಕೆಲಸಗಳನ್ನ ಮಾಡ್ತಾರೆ. ಆ ಸಂದರ್ಭದಲ್ಲಿ ಡಾಗ್ಗಳಿಂದ ಕೂಡ ನಾಯಿಗಳು, ಶ್ವಾನಗಳಿಂದ ಕೂಡ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ದೊಡ್ಡ ಪ್ರಮಾಣದಲ್ಲಿ ಈ ಒಂದು ದಾಳಿ ಮಾಡಿರೋದ್ರಿಂದ ಸಿಸಿಬಿ ಅಧಿಕಾರಿಗಳು ಅಷ್ಟು ಜನ ಕೂಡ ಲಾಕ್ ಆಗಿದ್ದಾರೆ. ಸೊ ಇದಕ್ಕೆ ಒಂದು ರೀತಿಯಾದಂತಹ ಅಂದ್ರೆ ಈ ದೊಡ್ಡ ಅಧಿಕಾರಿಗಳ ಏನಾದ್ರು ಲಾಕ್ ಆಗ್ತಾರಾ ಅಥವಾ ಈ MLA ಗಳ ಪಾಸ್ ಏನಿದೆ ಅದರಿಂದ ಅವ್ರು ಎಸ್ಕೇಪ್ ಆಗ್ತಾರಾ ಅನ್ನೋದನ್ನು ಕೂಡ ಇಲ್ಲಿ ನೋಡ್ಬೇಕಾಗುತ್ತೆ ಚಂದ್ರಕಲಾ. ನಿತೇಶ್, 50 ಲಕ್ಷಕ್ಕೂ ಹೆಚ್ಚು ಖರ್ಚು ಮಾಡಿ ಪಾರ್ಟಿ ಮಾಡುವಂತ ಅವಶ್ಯಕತೆ ಏನಿತ್ತು ಅದು ಮುಖ್ಯವಾಗಿ ಆಂಧ್ರ ಮೂಲದವರೇ. ಅದರಲ್ಲಿ ಆಲ್ಮೋಸ್ಟ್ ಅಲ್ಲಿ ನೋಡ್ತಾ ಇದೀವಿ ನಾವು ತೆಲುಗು ನಟ ನಟಿಯರು ಆಂಧ್ರ ತೊರೆದು ಬೆಂಗಳೂರಿನಲ್ಲಿ ಪಾರ್ಟಿ ಮಾಡುವಂತ ಅವಶ್ಯಕತೆ ಏನಿತ್ತು ಅಂತ. ಚಂದ್ರಕಲಾ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗುತ್ತೆ ಅಂತ ಹೇಳಿದ್ರೆ ಸಿಲಿಕಾನ್ ಸಿಟಿಯಲ್ಲಿ ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಸ್ ಮುಕ್ತವನ್ನು ಮಾಡ್ಬೇಕಂತ ಹೇಳಿ ಪೊಲೀಸರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು ಸಾರ್ವಜನಿಕರನ್ನ ಅರಿವು ಮೂಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಡ್ರಗ್ಸ್ ಏನಿದೆ ಅದು MDM ಆಗಿರ್ಬೋದು, ಕ್ರಿಸ್ಟಲ್ ಆಗಿರ್ಬೋದು, ಇಂತಹ ಒಂದು ಅಮಲು ಬರೆಸುವಂತಹ ಪದಾರ್ಥಗಳೇನಿದೆ ಇವೆಲ್ಲವೂ ವಿದೇಶಿಗರು ಹೆಚ್ಚು ಈ ಸಿಲಿಕಾನ್ ಸಿಟಿ ಒಂದು ಹೊರಭಾಗದಲ್ಲಿ ವಾಸ ಮಾಡ್ತಾ ಇರೋದ್ರಿಂದಾಗಿ ಸೊ ಅವ್ರ ಕಡೆಯಿಂದ ಹೆಚ್ಚಾಗಿ ಸಿಗುತ್ತೆ ಅನ್ನುವಂತಹದ್ದು ಕೂಡ ಗೊತ್ತಾಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಏನು ಒಂದು ವಾಸು ಅನ್ನೋರು ಒಂದು ಬರ್ತ್ಡೇ ಪಾರ್ಟಿ ಆಯೋಜನೆ ಮಾಡ್ತಾರೆ. ಸೊ ಈ ಗೋವರ್ಧನ್ ರೆಡ್ಡಿ ಏನಿದ್ದಾರೆ ಮಾಲೀಕರು, ಸೊ ಅವರಿಗೆ ಸಾಮಾನ್ಯವಾಗಿ ಟಚ್ ಇದ್ದೇ ಇರುತ್ತೆ. ಅಂತ ಸಂದರ್ಭದಲ್ಲಿ ಕೂಡ ಅವರು ಈ ರೀತಿಯಾದಂತಹ ಪಾರ್ಟಿಗಳ ಅರೇಂಜ್ ಮಾಡುವಂತ ವೇಳೆಯಲ್ಲಿ ಸೊ ಅವರಿಗೆ ಬೇಕಾದಂತಹ ವಸ್ತುಗಳು ಅಂದ್ರೆ ಈಗ ಏನಿದೆ ಒಂದು ಕ್ರಿಸ್ಟಲ್ ಆಗಿರ್ಬೋದು, MDM ಆಗಿರ್ಬೋದು, ಗಾಂಜಾ, ನಶೆ ಬರೆಸುವಂತ ವಸ್ತುಗಳೇನಿದೆ ಅದನ್ನ ದೊಡ್ಡ ಪ್ರಮಾಣದಲ್ಲಿ ನಾವು ಸಪ್ಲೈ ಮಾಡ್ತೀವಿ ಅಂತ ಹೇಳಿ ಕೂಡ ಒಂದಷ್ಟು ಗೊತ್ತಿರುತ್ತೆ. ಆ ಸಂದರ್ಭದಲ್ಲಿ ಅಂತವ್ರನ್ನ ಕೂಡ ಪಾರ್ಟಿ ಮಾಡುವಂತ ವೇಳೆಯಲ್ಲಿ ಅವರಿಗೆ ಸೇಫೆಸ್ಟ್ ಜಾಗ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಏನು ಅಲ್ಲಿ ಇರೋರು ಅಂದ್ರೆ ಇಲ್ಲಿ ಸಾಮಾನ್ಯವಾಗಿ ಬರುವಂತವರು ಇಲ್ಲಿ ಪಾರ್ಟಿ ಮಾಡುವಂತ ವೇಳೆಯಲ್ಲಿ ಸಿನಿಮಾ ರಂಗದವರು ಇರ್ಬೋದು, ಮತ್ತೆ ಬೇರೆ ಯಾರಾದ್ರೂ ಒಂದು ಸೆಲೆಬ್ರಿಟಿಗಳು ಏನಾದ್ರು ಬಂದಂತ ವೇಳೆಯಲ್ಲಿ, ಬೇರೆ ರಾಜ್ಯದಿಂದ ಬಂದಂತ ವೇಳೆಯಲ್ಲಿ ಅವರು ಅಷ್ಟು ಪರಿಚಯ ಇರೋದಿಲ್ಲ. ಸೊ ಲಾಕ್ ಆದ್ರೂ ಕೂಡ ಅಷ್ಟು ತೊಂದರೆ ಆಗೋದಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಕೂಡ ಅವರು ಬರುವಂತ ಸಾಧ್ಯತೆಗಳಿರುತ್ತೆ. ಯಾಕಂತ ಹೇಳಿದ್ರೆ ಈಗ ಸಿಲಿಕಾನ್ ಸಿಟಿಯ ಒಂದು ಹೊರಭಾಗದಲ್ಲಿ ಮಾಡ್ತಾ ಇರೋದ್ರಿಂದಾಗಿ ಒಂದು ಹೆಚ್ಚಿನ ಒಂದು ಸಪ್ಲೈ ಆಗುತ್ತೆ. ಸೊ ನಾನು ಹೇಳಿದಾಗ ಈಗಾಗಲೇ ಸಪ್ಲೈ ವಿಚಾರದಲ್ಲಿ ಅವರಿಗೆ ಕೂಡ ಸಿಗುವಂತದ್ದು. ಸೊ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆ ಆಗೋದಿಲ್ಲ, ಸೇಫೆಸ್ಟ್ ಅಂತ ಹೇಳಿ ಕೂಡ ಬಂದಿರುವಂತದ್ದು. ಹಾಗಾಗಿ ಸಹಜವಾಗಿಯೇ ಇಂತಹ ಪಾರ್ಟಿಗಳ ಆಯೋಜನೆ ಮಾಡಿದಂತ ಟೈಮ್ ನಲ್ಲಿ ಅದಕ್ಕೆ ಅಡಿಟ್ ಆಗಿರುವಂತವ್ರು ಇರ್ಬೋದು. ಸೊ ಇಂಥವರ ಒಂದು ಕಾಂಟ್ಯಾಕ್ಟ್ ಏನಿರುತ್ತೆ ಅವರೆಲ್ಲರೂ ಕೂಡ ಬಂದು ಭಾಗಿಯಾಗಿರುವಂತದ್ದು. ಈಗ ಆಂಧ್ರದಿಂದ ಬಂದು ಇಲ್ಲಿ ಮಾಡಿದ್ದಾರೆ ಅಂದ್ರೆ ಬಹುತೇಕ ಈ ಒಂದು ಪ್ರದೇಶದಲ್ಲಿ ಕೂಡ ವಾಸ ಆಗಿರೋದಿರೋದಾರ ಅಥವಾ ಎಲ್ಲರೂ ಕೂಡ ಅಲ್ಲಿಂದಾನೆ ಬಂದಿದ್ದಾರ ಅನ್ನೋದು ಕೂಡ ಗೊತ್ತಾಗಬೇಕಾಗಿರೋದು ಚಂದ್ರಕಲಾ. ಥ್ಯಾಂಕ್ ಯು ವೆಂಕಟೇಶ್, ನಿಮ್ಮ ಕಂಪ್ಲೀಟ್ ಮಾಹಿತಿಗಾಗಿ. ಒಟ್ಟಾರೆಯಾಗಿ ಎಲೆಕ್ಟ್ರಾನಿಕ್ ಸಿಟಿ ಹೊರಭಾಗದಲ್ಲಿ ನಡೀತಾ ಇದ್ದಂತಹ ರೇವ್ ಪಾರ್ಟಿ ಮೇಲೆ ಸಿಸಿಬಿ ಅಧಿಕಾರಿಗಳು ಭರ್ಜರಿಯಾಗಿ ರೇಡ್ ಮಾಡಿದ್ದಾರೆ. ಅವಧಿಗೂ ಮೀರಿ ಏನು ಪಾರ್ಟಿ ಮಾಡ್ತಾ ಇದ್ದಂತಹ 100ಕ್ಕೂ ಹೆಚ್ಚು ಟೆಕ್ಕಿಗಳ ವಿರುದ್ಧ